ऑथेंटिक न्यूज 19 में आपका स्वागत है। आइए देखते हैं आज की न्यूज। ಏನು ಪದೇ ಪದೇ ಕನ್ನಡಿಗರಿಗೆ ಕನ್ನಡದ ನೇಮಕಾತಿ ಮುಂಬರ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಗಟ್ಟಿಯಾದ ಧ್ವನಿ ಏನಂತಂದ್ರೆ, ಕೇಂದ್ರದ ಏನು ರೈಲ್ವೆ ಇಲಾಖೆ ಐತಿ, ಕರ್ನಾಟಕದಿಂದ ಅದಕ್ಕೇನು ಆದಾಯನ ಬರೋದಿಲ್ವಾ? ನಮ್ಮಲ್ಲಿಂದ ಕೂಡ ಸಾಕಷ್ಟು ಮೂರನೇ ಆರ್ಥಿಕತೆ, ರೈಲ್ವೆಗೆ ಮೂರನೇ ಆರ್ಥಿಕತೆ ಯಾವ್ದಾರ ದೇಶದಲ್ಲಿ ನಮ್ಮ ರಾಜ್ಯ ತುಂಬಾದೈತಂದ್ರೆ ಇದು ಸಣ್ಣ ಮಾತಲ್ಲ. ಪದೇ ಪದೇ ಕನ್ನಡಕ್ಕೆ ಮಲತಾಯಿ ಧೋರಣೆ ತೋರುತ್ತಿರುವ ರೈಲ್ವೆ ಇಲಾಖೆ ನಮಗೆ ಬೇಡವೇ ಬೇಡ. ಕನ್ನಡಿಗರಿಗೆ ಅನ್ಯಾಯ ಮಾಡದೇ ಇದ್ರೆ ರೈಲ್ವೆ ಇಲಾಖೆ ಸ್ವಾಗತ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟು ಉಗ್ರವಾದಂಥ ಹೋರಾಟ ಆಗ್ತೈತಂದ್ರೆ ಕಾನೂನನ್ನ ಕೈ ತಗೊಳ್ಳಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹಿಂದೆ ಸರಿಯಿಲ್ಲ ಅನ್ನೋಂಥ ಮಾತೈತೀವಿ. ಏನು ಈ ಕೂಡಲೇ ಮುಂಬರ್ತಿಯ ಏನು ಪರೀಕ್ಷಾ ಏನು ಹಂತದಲ್ಲಿ ನಡೆದಿದೆ ಅವು ಕನ್ನಡದಲ್ಲಿ ಆಗಬೇಕು. ಆಮೇಲೆ ಸಂಪೂರ್ಣವಾಗಿ 3 ಭಾಷೆ, ತ್ರಿಭಾಷೆ ಏನು ಕನ್ನಡದಲ್ಲಿ ಮತ್ತು ಉಳಿದಿದ್ವಿ ಯಾವ ಭಾಷೆ ಅವರು ಇಟ್ಕೊಳ್ಳಿ, ಅದು ನಮ್ಗೇನು ಅದ್ರ ಬಗ್ಗೆ ಚಕಾರಿಲ್ಲ. ಮೊದಲನೇ ಭಾಷೆಯಾಗಿ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಇಲಾಖೆ, ರೈಲ್ವೆ ಇಲಾಖೆಯನ್ನು ಕನ್ನಡಿಗರು ಓಡಿಸೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಹಳ ದೊಡ್ಡ ಆಂದೋಲನ ಆಕೈತೆ ಅನ್ನುವಂಥ ಮಾತೈತೀನಿ. ಧಾರವಾಡ ಜಿಲ್ಲಾಧ್ಯಕ್ಷ ಮಂಜುನಾಥ್ ಲೋತಿಮಠ್. ಇವತ್ತಿನ ದಿನ ರೈಲ್ವೆ ಇಲಾಖೆಯಲ್ಲಿ ಏನು ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ, ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ರಕ್ಷಣಾ ವೇದಿಕೆಯ ಒಂದು ಸಾಂಕೇತಿಕವಾಗಿ ಶಾಂತಿ ರೀತಿಯಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೇನಾದರೂ ನಾವು ಕೊಟ್ಟಂಥ ಮನವಿಯನ್ನು ರೈಲ್ವೆ ವ್ಯವಸ್ಥಾಪಕರಾಗಿರಲಿ ಅಥವಾ ಸಂಬಂಧಪಟ್ಟ ಸಚಿವರಾಗಿರಲಿ ಅಥವಾ ಕೇಂದ್ರ ಸಚಿವರಾಗಿರಲಿ, ಇದಕ್ಕೇನಾದರೂ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಕುಮಾರ್ ಇವರ ನೇತೃತ್ವದಲ್ಲಿ ರಾಜ್ಯವ್ಯಾಪ್ತಿ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಪಾಪುದಾರೆ, ಬೆಳಗಾವಿ ವಿಭಾಗೀಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ.